ನೋಡ್ಲಿ ಅದನ್ನು ಹರಿದಲ್ಲೆಲ್ಲ ಕಡೆ ಯಾರು ಹೆಚ್ಚು ಯಾರು ಕಡಿಮೆ ಅನ್ನೋದನ್ನು ಇವರು 60 ವರ್ಷ ದೇಶ ಹಾಳು ಮಾಡಿದ್ರಿ, ದೇಶ ಒಡೆದ್ರಿ, ಮತ್ತೇನೋ ಮಾಡಿದ್ರಿ ಇದು ಆರೋಪ ಮಾಡ್ತಾ ಇದ್ದಾರೆ ಬಿ ಜೆ ಪಿಗರು. ಮತ್ತು ಒಡೆದಕ್ಕೆ ಎಲ್ಲಿ ದುಡ್ಡು ಉಪಯೋಗ ಮಾಡಿದ್ರು ಅವರು ತಿಳಿಸಿಲ್ಲ. ಅವರು ಈ ದೇಶದಲ್ಲಿ 60 ವರ್ಷಗಳ ಅಥವಾ ಈಗ 2004 ಅಷ್ಟೇ ಹೇಳ್ತಾ ಇದ್ದಾರೆ. ನನ್ನ ಅಂದಾಜಲ್ಲಿ ಅವ್ರು 60 ವರ್ಷ ಎಲ್ಲ ತೆಗಿಬೇಕಾಗಿದೆ ಹೊರಗೆ. ಸಾಕಷ್ಟು ಆರೋಪ ಮಾಡಿದರು ಹಿಂದಿನ ಒಂದು ಆಡಳಿತದಲ್ಲಿ. ನೆಹರು ಅವರ ಬಗ್ಗೆ ಸಾಕಷ್ಟು ಮಾತಾಡಿದ್ದಾರೆ, ಸಣ್ಣದು ದೊಡ್ಡದು. ಗಾಂಧಿಯವ್ರ ಬಗ್ಗೆ ಟೀಕೆ ಮಾಡಿದ್ದಾರೆ. ಮಾಡ್ರಿ ಟೀಕೆ ಅಡ್ಡಿ ಇಲ್ಲ. ಅವ್ರು ಏನಂತ ಅವ್ರ ಬಗ್ಗೆ ಆರೋಪ ಮಾಡಿದ್ರು ಅದನ್ನು ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಕೊಟ್ಟುಬಿಟ್ರು ಒಂದು ಬಗೆಹರಿಸ್ಬಿಡ್ಲಿ. ಅದೇ ಕಾರಣ ಇವರು 2014ರಿಂದ ಇಲ್ಲಿವರೆಗೆ ಏನು ಮಾಡಿದಾರಪ್ಪ ಇವರು ಆಡಳಿತದಲ್ಲೇ ಅನ್ನೋದು ಹೊರಗೆ ಬರಲ್ಲ. ಯಾಕಂದರೆ ಇವತ್ತು ಸಾಕಷ್ಟು ಆರೋಪಗಳು ಬಿ ಜೆ ಪಿಯವರ ಮೇಲೆ ಇದ್ದಾವೆ. ಅದೇ ಕಾರಣಕ್ಕೆ ಅವ್ರ ಮೇಲೆ ಇದ್ದಾವೆ, ಕಾಂಗ್ರೆಸ್ಸಿಗರ ಮೇಲೆ ಇಲ್ಲಂತಲ್ಲ. ಆದರೆ ಇದರಲ್ಲಿ ಯಾರು ಹೆಚ್ಚಿಗೆ ಈ ದೇಶಕ್ಕೆ ಅನಾಹುತ ಮಾಡಿದರು. ಯಾಕಂದರೆ ನಾವು ನಿಮಗೆ ಹೇಳೋದು ಭಾಳ ಸೂಕ್ಷ್ಮ ಅಂತಂದರೆ, ಒಂದು ಸಣ್ಣ ತಪ್ಪು ಮಾಡಿದ್ರು ತಪ್ಪ, ದೊಡ್ಡ ತಪ್ಪು ಮಾಡಿದ್ರು ತಪ್ಪಂತೆ ಅದ್ರ ಡಿಫ್ರೆನ್ಸ್ ಇಲ್ಲ. ಒಂದು ಎರಡನೇದು ಯಾರು ಹೆಚ್ಚು ಅಪರಾಧಿ ತಪ್ಪುಗಳನ್ನು ಮಾಡಿದ್ದಾರೆ ಅದು ಭಾಳ ದೊಡ್ಡದಾಗ್ತದೆ. ತಪ್ಪಂತೆ ಎಲ್ಲರೂ ಆಗುವನ, ಅದಕ್ಕಿಂತ ಕ್ಷಮೆ ಅದ, ಆ ಪ್ರಶ್ನೆ ಇಲ್ಲ. ಈಗ ಮಾಡಿದಂಥವು ಅಪರಾಧಿ ಒಂದೇನಪ್ಪ ಅಂದರೆ ಆರೋಪಗಳು ಅಥವಾ ಅವು ಘಟನೆಗಳಾಗಿದ್ದಾವೆ. ಅದಕ್ಕೆ ಅದ್ರ ಬಗ್ಗೆ ತನಿಖೆ ಆಗಬೇಕಾಗಿದೆ. ಮತ್ತು ಇವು ಭಾಳ ಚಲೋ ಆಯ್ತು, ಅವ್ರವ್ರು ಹೊರಗೆ ತೆಗೀರಿ. ಇವತ್ತೇನೋ ಬ್ಲ್ಯಾಕ್ ಪೇಪರ್ ತೆಗೆದು ಏನೋ ಆರೋಪ ಮಾಡಿದ್ದಾರೆ ಇವರು. ಆ ಆರೋಪಗಳು ಎಷ್ಟು ಸತ್ಯದ ಸುಳ್ಳೋದು ನೋಡ್ಬೇಕು. ಅದ್ರ ಜೊತೆಗೆ ಅವರು ಇವತ್ತಿನವರೆಗೆ ನೋಟ್ ಬಂದಿದ್ದಾಗಿರ್ಬೋದು. ಅದ್ರ ಕಾಲಕ್ಕೆ 2 ಕೋಟಿ ಉದ್ಯೋಗ ಕೊಡ್ತಾನೆ ಅಂತಿದ್ರಿ. ಇವತ್ತು ಎಲ್ಲಿದಾವೆ ನಿಮ್ಗೆ 2 ಕೋಟಿ ಉದ್ಯೋಗ? ಇವತ್ತು 20 ಕೋಟಿ ಆಗಿದ್ರೆ 20 ಕೋಟಿ ಆಗಿದ್ರೆ 20 ಕೋಟಿ ಹುಡುಗರಿಗೆ ಉದ್ಯೋಗ ಕೊಟ್ಟಿದ್ದಂದ್ರೆ ಇವತ್ತು ಎಷ್ಟು ಮನೆಗಳು 89 ಕೋಟಿ ಮಕ್ಕಳು ಎಲ್ಲರೂ ಇವತ್ತು ಅವ್ರು ಬದುಕಲು ಮಾಡ್ಕೊಳ್ತಿದ್ರು. ಅವ್ರ ಮನೆ ನೆರವರು ಇದ್ದಂಥವ್ರು ಎಲ್ಲ ಇವತ್ತು ಒಂದು ಹಂತಕ್ಕೆ ಬರ್ತದೆ. ನಿಮ್ಮಿಂದ 5 kg ಅಕ್ಕಿ ಕೇಳೋಂಥ ಪ್ರಸಂಗ ಯಾಕೆ ಬರ್ತದೆ? ಒಂದು ನೀವು ಇಲ್ಲಿವರೆಗೆ ಬ್ಲ್ಯಾಕ್ ಮನಿ ಅಂತ ಹೇಳ್ತಾ ಇದ್ರಿ, ಅಷ್ಟಿತ್ತು ಇಷ್ಟಿತ್ತು ಅಂತ ಇದ್ರೆ ಯಾಕೆ ಇಲ್ಲಿವರೆಗೆ ಹೊರಗೆ ತರಲಿಲ್ಲ? ಅದನ್ನು ಆರೋಪ ಅಂತ ಮಾಡಿದ್ರಿ. ಮಾಹಿತಿ ಕೊಡ್ಬೇಕಾಗಿತ್ತು. ಹೇಳಿದಪ್ಪ ಅದು ನಿಮ್ಮದು ಬ್ಲ್ಯಾಕ್ ಮನಿ ತೆಗೆದಿದ್ದು ಎಷ್ಟು ಬರಬೇಕಾಗಿತ್ತು? ಒಬ್ಬ ಬಡವಗ 14 ಅಥವಾ 15 ಲಕ್ಷ ತರ್ತೀನಿ ಅಂತೇಳಿ ಇದೇ ಸ್ವತಃ ಮೋದಿಜಿಯವರು. ಅವರ ಏನಪ್ಪ ಅವ್ರ ಬಾಬಾ ಯಾರಿದ್ದಾರೆ ಅವರು, ನಮ್ಮ ಯಾರು ಬಾಬಾ ಇದ್ದಾರಲ್ರಿ ಅವರು ಸಹಿತ ರಾಮದೇವ್ ಬಾಬಾ ಹೋದಲ್ಲಿ ಬಂದರೆಲ್ಲ ಹೇಳಿದ್ರು ಅವರು. ಹೌದು, 15 ಲಕ್ಷ ಕೊಡು, 15 ಲಕ್ಷ ಪ್ರತಿಯೊಬ್ಬ ವ್ಯಕ್ತಿ ಕೊಡೋಷ್ಟದ ಅಷ್ಟು ದುಡ್ಡು ಇದ್ದಾರೆ ಇಲ್ಲಿಂದ ದೇಶದಿಂದ. ಹೌದ್ರಿ. ಮತ್ತು ಅವ್ರದ್ದೆಲ್ಲ ಎನ್ಕ್ವೈರಿ ಏನು ಮಾಡಿದ್ರಿ ನೀವು? ಎಲ್ಲಿದ್ದಾರೆ ಅವ್ರು? ಯಾರ ಆರೋಪ ಅಂತ ಮಾಡಿದ್ರೆ ಅಧಿಕಾರ ಬಂದಾಗ ಅವ್ರು ಪ್ರೂವ್ ಮಾಡ್ಬೋದಲ್ಲ ನೀವು? ನಿಮ್ಮ ಡ್ಯೂಟಿ ಅದ. ಈಗ ನಾವು ನಿಮ್ಮ ಮೇಲೆ ಆರೋಪ ಮಾಡಿದಾಗ ಅದು ಪ್ರೂವ್ ಮಾಡ್ಬೇಕಾಯ್ತು. ನಮ್ಮ ಧರ್ಮನೂ ಹೌದು, ಕರ್ಮನೂ ಹೌದು. ಮತ್ತು ಎಷ್ಟು ಮಾಡಿದ್ರಿ? ಅದರಿಂದ ಎಷ್ಟು ಬಂದು ಎಷ್ಟು ಇಂಡಸ್ಟ್ರಿ ಹುಟ್ಟಾಕಿದ್ರಿ, ಎಷ್ಟು ಡ್ಯಾಮ್ಗಳನ್ನು ಕಟ್ಟಿಸಿದ್ರಿ, ಎಷ್ಟು ಪ್ರಮಾಣದಲ್ಲಿ PSU ಅಂತೀವಿ ನಾವು, ಪಬ್ಲಿಕ್ ಸೆಕ್ಟರ್ದಲ್ಲಿ ಇದ್ದಂಥ ಯೂನಿಟ್ಗಳಿಗೆ ಎಷ್ಟು ತಯಾರು ಮಾಡಿದ್ರಿ, ಎಷ್ಟು ಜನಕ್ಕೆ ಉದ್ಯೋಗ ಕೊಟ್ರಿ, ಇವೆಲ್ಲವೂ ಹೀಗೆ ಒಂದರಿಂದ ಅವರು ಕೇಳ್ತಾ ಇದ್ದಾರೆ. ಇದಕ್ಕೆ ಇವತ್ತು ಮೋದಿಜಿಯವರು ಉತ್ತರ ಕೊಡಬೇಕಾಗಿದೆ. ಮತ್ತು ಜೊತೆಗೆ ಶ್ವೇತಪತ್ರಗಳು ಮೊದಲು ಹೊರತಿರಬೇಕಾಗಿದೆ. ಬರೀ ಅಷ್ಟೇ ಅಲ್ಲ, ಶ್ವೇತಪತ್ರ 2014 ದರ್ಶನ ತೆಗಿಬೇಡ್ರಿ ನೀವು, ನಿಮ್ಮದು ತೆಗಿರ್ಬಾರ್ದು ಅಂದಾಗ ನ್ಯಾಯ ಇತ್ತು. ಅವ್ರು 10 ವರ್ಷದ ಆಡಳಿತ, ನಿಮ್ಮ 10 ವರ್ಷದ ಆಡಳಿತ, ನೀವೇನು ಡೆವಲಪ್ ಮಾಡಿದ್ರಿ, ಆವತ್ತಿನ ನೋಟಿನ ಮೌಲ್ಯ ಏನಿತ್ತು, ಹಣದ ಮೌಲ್ಯ ಏನಿತ್ತು, ಇವತ್ತಿನ ಹಣದ ಮೌಲ್ಯ ಏನೈತಿ, ಇದನ್ನು ನೀವೆಲ್ಲ ತೆಗೆದು ಹೊರಗೆ ಬಿಡ್ರಿ. ನೀವೇನು ಹೇಳಿದ್ರಿ ಅವತ್ತು 35-40 ರೂಪಾಯಿ ಲೀಟರ್ ನಿಮಗೆ ಪೆಟ್ರೋಲ್ ಇಸ್ಕೊಡ್ತೀವಿ ಅಂತ ಹೇಳಿದ್ರಿ. ಮತ್ತು ಎಲ್ಲದ್ರಿಂದ 35-40 ರೂಪಾಯಿ ದಾಟಿದೆ ಪೆಟ್ರೋಲ್ ಡೀಸೆಲ್. ಮುಂದೆ ಹಿಂಗಿದ್ದಾಗ ಬಂದ್ರಲ್ಲ ಎಷ್ಟು